ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ ಯುಧಿಷ್ಠಿರನು ಅಥವಾ ಧರ್ಮರಾಜನು ಭೀಮಾದಿಗಳಿಗೆ ದುರ್ಯೋಧನಾದಿಗಳಿಗಿದ್ದ ಗ್ರಹಗಳನ್ನು ಹಂಚಿಕೊಟ್ಟು ಅಲ್ಲಿರುವಂತೆ ಆಜ್ಞೆ ಮಾಡಿದುದು ಎಂಬ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಧರ್ಮರಾಜನ ಅನುಮತಿಯನ್ನು ಪಡೆದು ಪ್ರಜೆಗಳೆಲ್ಲರೂ ಅವರವರ ಮನೆಗಳಿಗೆ ಹಿಂತಿರುಗಿ ಹೋದರು. ಆಮೇಲೆ ಧರ್ಮರಾಜನು ತಮ್ಮಂದಿರು ನಾಲ್ವರನ್ನು ನೋಡಿ ಇಂಪಾದ ಮಾತಿನಿಂದ, ಭರತ ಕುಲಕ್ಕೆ ಸಿಂಹದಂತಿರುವ ನೀವು ಈಗಿನ ಮಹಾಯುದ್ಧದಲ್ಲಿ ಬಹಳ ಆಯಾಸಗೊಂಡಿರುವಿರಿ. ಶತ್ರುಗಳ ವಿವಿಧ ಆಯುಧಗಳಿಂದ ನಿಮ್ಮ ದೇಹವೆಲ್ಲ ಗಾಯ ಹೊಂದಿದೆ. ಕೋಪತಾಪಗಳಿಂದಲೂ ಶೋಕದಿಂದಲೂ ಬಹಳವಾಗಿ ಬಳಲಿರುವಿರಿ. ನನಗಾಗಿ ಅಲ್ಲವೇ ವೀರಶ್ರೇಷ್ಠರಾದ ನೀವು ಕೈಲಾಗದ ಅಲ್ಪ ಮನುಷ್ಯರಂತೆ ಕಾಡಿನಲ್ಲಿ ಕಷ್ಟಪಡುತ್ತಿದ್ದೀರಿ. ಇನ್ನು ಮೇಲಾದರೂ ನೀವು ನಿಮ್ಮ ನಿಮ್ಮ ಮನಸ್ಸಿಗೆ ತೋರಿದಂತೆ ಯಥೇಷ್ಟವಾದ ಸುಖಕ್ಕೆ ಭಾಗಿಗಳಾಗಿ ಈಗಿನ ಯುದ್ಧ ಜಯದಿಂದಾದ ಫಲವನ್ನು ಅನುಭವಿಸಿರಿ. ಇನ್ನು ನಿಮ್ಮ ದೇಹ ಶ್ರಮವನ್ನು ಪರಿಹರಿಸಿಕೊಂಡು ಮೊದಲಿನಂತೆ ಪೂರ್ಣವಾದ ದೇಹ ಪಟುತ್ವವನ್ನು ಹೊಂದಿರಿ. ತಿರುಗಿ ನಾನು ನಾಳೆ ಬೆಳಗ್ಗೆ ನಿಮ್ಮನ್ನು ಸಂಧಿಸುವೆನು ಎಂದನು. ಒಡನೆಯೇ ಮಹಾಬಾಹುವಾದ ಭೀಮನು ಅಣ್ಣನ ಆಜ್ಞೆಯಿಂದ ಧೃತರಾಷ್ಟ್ರನ ಅನುಮತಿಯನ್ನು ಪಡೆದು ದೇವೇಂದ್ರನು ತನ್ನ ರಾಜಮಂದಿರವನ್ನು ಪ್ರವೇಶಿಸುವಂತೆ ಹಿಂದೆ ದುರ್ಯೋಧನನಿಗೆ ಸ್ವಂತವಾಗಿದ್ದ ಅರಮನೆಯನ್ನು ಪ್ರವೇಶಿಸಿ ಅನೇಕ ಪ್ರಾಸಾದಗಳಿಂದ ಶೋಭಿತವಾಗಿ ನವರತ್ನ ಚಿತ್ರಿತವಾಗಿ ದಾಸ ದಾಸಿ ಗಣಗಳಿಂದ ತುಂಬಿದ ಆ ಅರಮನೆಯನ್ನೇ ತನ್ನ ವಾಸಸ್ಥಳವನ್ನಾಗಿ ಮಾಡಿಕೊಂಡನು. ಹಾಗೆಯೇ ಅರ್ಜುನನು ರಾಜಾಜ್ಞೆಯಿಂದ ದುಶ್ಯಾಸನನ ಭವನವನ್ನು ಸೇರಿದನು. ಅದು ಸುವರ್ಣ ತೋರಣಗಳಿಂದ ಅಲಂಕೃತವಾಗಿ ಧನಧಾನ್ಯ ಸಮೃದ್ಧವಾಗಿ ರತ್ನ ಖಚಿತವಾಗಿ ದುರ್ಯೋಧನನ ಗ್ರಹಕ್ಕೆ ಸಮಾನವಾಗಿದ್ದಿತು. ಹಾಗೆಯೇ ನಕುಲನು ದುರ್ಮರ್ಷಣನ ಗ್ರಹವನ್ನು, ಸಹದೇವನು ದುರ್ಮುಖನ ಅರಮನೆಯನ್ನು ಆಕ್ರಮಿಸಿಕೊಂಡರು. ಆ ಭವನಗಳೆರಡು ಸುವರ್ಣ ರತ್ನ ಖಚಿತಗಳಾಗಿ ಹಿಂದಿನ 2 ಅರಮನೆಗಳಿಗಿಂತಲೂ ಮೇಲೆನಿಸಿ ಕುಬೇರ ಭವನಗಳಂತೆ ಶೋಭಿಸುತ್ತಿದ್ದವು. ಧರ್ಮರಾಜನು ನಕುಲ ಸಹದೇವರಲ್ಲಿ ತನಗಿದ್ದ ಅಸಾಧಾರಣ ಪ್ರೇಮಕ್ಕೆ ತಕ್ಕಂತೆಯೂ ಅರಣ್ಯಕದಲ್ಲಿ ಬಹಳವಾಗಿ ಕಷ್ಟಪಟ್ಟು ಬಳಲಿದ್ದ ಅವರಿಬ್ಬರ ಸಂತೋಷಕ್ಕೆ ಅನುಗುಣವಾಗಿಯೂ ಆ ಮನೆಗಳನ್ನು ಅವರಿಗೆ ಕೊಟ್ಟನು. ಕುಬೇರನು ಕೈಲಾಸವನ್ನು ಸೇರಿದಂತೆ ನಕುಲ ಸಹದೇವರಿಬ್ಬರು ಬೇರೆ ಬೇರೆಯಾಗಿ ಆ ಮಂದಿರಗಳನ್ನು ಸೇರಿ ಸಂತೋಷದಿಂದಿದ್ದರು. ಯುಯುತ್ಸುವು, ವಿದುರನು, ಸಂಜಯನು, ಧೌಮ್ಯನು, ಕೌರವ ಪುರೋಹಿತನಾದ ಸುಧರ್ಮನು ಅಲ್ಲಿ ಮೊದಲು ತಾವಿದ್ದ ಗ್ರಹಗಳನ್ನೇ ಸೇರಿದರು. ಕೃಷ್ಣನು, ಸಾತ್ವಿಕೆಯು ಅರ್ಜುನನೊಡನೆ ಅವನ ಮನೆಯನ್ನು ಪ್ರವೇಶಿಸಿದರು. ಆ ರಾತ್ರಿ ಅವರು ಹಲವು ಬಗೆಯ ಅನ್ನಪಾನ ಭಕ್ಷ್ಯಗಳಿಂದ ತೃಪ್ತರಾಗಿ ಅಲ್ಲಿ ಸುಖದಿಂದಿದ್ದು ಬೆಳಗಾದೊಡನೆ ಎದ್ದು ಧರ್ಮರಾಜನನ್ನು ನೋಡುವುದಕ್ಕಾಗಿ ಬಂದರು. ಇದು 43ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.